ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸ್ನೇಹ ಒಳ್ಳೆ ಪೆಟ್ನೆ ಕೊಟ್ಟಿದ್ದಳು ಕಣೋ, ಇವಳು ಮರ್ಯಾದಕ್ಕೆ ಸರಿಯಾಗಿ ಧಕ್ಕೆ ಬರಂಗೆ ಮಾಡಿದ್ದಾಳೆ ಅಂತ ಮಾತಾಡ್ತಿರ್ತಾರೆ. ಅಕ್ಕ, ಇದರಿಂದ ಪ್ರಾಬ್ಲಮ್ ಆಗದೆ ರಾಮ್ಗೆ ಅಕ್ಕ ಅಂತ ಕಿಟ್ಟಿ ಹೇಳ್ತಿರ್ತೀನಿ. ಅದೇ ಟೈಮ್ಗೆ ಪೂರಿ ಬರ್ತಾರೆ. ಅಮ್ಮ, ಏನು ಮಾಡಕ್ಕೆ ಕೊಟ್ಟಿದ್ದಾಳೆ ಸ್ನೇಹ? ಸ್ನೇಹಗೆ ಹೇಳೋಕ್ಕಾಗಲ್ವಾ? ದೊಡ್ಡಮ್ಮಂಗೆ ಏಟಾಗಿರೋದು ನೀನೇನು ತುಂಬ ಏನು ಚಿಂತೆ ಪಡ್ತೀರಾ, ಆದರೆ ರಾಮಣ್ಣಂಗೆ ಇಲ್ಲಿ ಪೆಟ್ಟಾಗ್ತಿರೋದು ಸ್ನೇಹಂಗೆ ಹೇಳು. ಫಸ್ಟು ಕೇಸ್ನ ವಾಪಸ್ ತಗೊಳಕ್ಕೆ ಹೇಳು. ಸ್ನೇಹ ಅಣ್ಣಂಗೆ ತುಂಬ ಮರ್ಯಾದೆ ಹೋಗುತ್ತೆ ಸ್ನೇಹ ಅಂತ ಹೇಳ್ತಿರ್ತಾಳೆ. ಮಹೇಶ್ವರಿ, ಪೂರ್ವಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಸ್ನೇಹ ಮಾಡ್ತಿರೋದೇ ನಮ್ಮ ಒಳ್ತಿಗೋಸ್ಕರ, ಆಯಿತಾ? ಇದೆಲ್ಲ ಅನುಭವಿಸ್ಲೇಬೇಕು. ಇದೆಲ್ಲ ಗೊತ್ತಾದರೆ ಮಾತ್ರ ಈ ಪ್ರೇಮ ಇಲ್ಲಿಂದ ದೂರ ಹೋಗೋಕ್ಕೆ ಸಾಧ್ಯ. ಈ ವಿಷಯದಲ್ಲಿ ನೀನು ನನಗೆ ಮೂಗು ತುರ್ಸೋಕೆ ಬರಬೇಡ ಅಮ್ಮ. ಅದಕ್ಕೆ ನೀನಂದರೆ ಇಷ್ಟ ಇಲ್ಲ ಅಣ್ಣಂಗೆ, ದೊಡ್ಡಮ್ಮ ಅಂತ ಅಂದರೆ ಅಷ್ಟಿಷ್ಟ ಅಂತ ಹೇಳಿಬಿಟ್ಟು ಜೋರಾಗಿ ಹೊಡೆಯೋಕ್ಕೆ ಅಂತ ಕೈ ಎತ್ತೇ ಬಿಡ್ತಾಳೆ. ಪೂರ್ವಿ, ನಿಂಗೆ ಇದೆಲ್ಲ ಬೇಕಾಗಿಲ್ಲ, ಆಯಿತಾ? ನಿಂದೆಷ್ಟು ನೀನು ನೋಡ್ಕೊ, ನೀನು ಚಿಕ್ಕೋಳು ಥರ ಇರು, ನೀನು ಈ ವಿಷಯದಲ್ಲಿ ಮೂಗು ತೂರಿಸ್ಬೇಡ ಅಂತ ಬೈದೇ ಬಿಡ್ತಾಳೆ ಪೂರ್ವಿಗೆ ಮಹೇಶ್ವರಿ. ಆಗ ಮುನ್ಸ್ಕೊಂಡು ಹಾಗೆ ಹೊರಟಾಗ್ತಾಳೆ. ಇನ್ನೊಂದು ಕಡೆ ಮಹಾದೇವ, ಏನ್ಲ ಇದು ಗಿಡ ಎಲ್ಲ ಹಿಂಗೆ ಒಣಗೋಗ್ಬಿಟ್ಟೈತೆ ಶಶಾಂಕ, ಚೆನ್ನಾಗಿ ನೀರು ಹಾಸಲು. ನಾವಾದರೆ ನೀರು ಬೇಕು ಅಂತ ಕೇಳ್ತೀವಿ, ಅವಾದರೆ ಯಾರು ಕೇಳ್ತವೋ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಫೋನ್ ಬಂದೇ ಬಿಡುತ್ತೆ. ಏನಪ್ಪ ಇದು, ಸುಮ್ಮನಿರ್ನಾರು ಇರುವೆ ಬಿಟ್ಕೊಂಡ್ರು ನನಗೆ ಇವನು ಒಬ್ಬ ನನಗೆ ಯಾವಾಗಲೂ ಕಾಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬರತ್ತು ಅದೇ ಟೈಮ್ಗೆ ಕಾಲ್ ಮಾಡ್ತಾನೆ. ಇನ್ನು ಚೆನ್ನಾಗಿ ಉರಿಸ್ಬೇಕು ಅಂತ. ಹೇಳಪ್ಪ, ಕಾಕಿ ವೇಷ ಹಾಕ್ಕೊಂಡಿರೋಂಥ ಮುಖಡ ಒರಿಜಿನಲ್ ಪೊಲೀಸ್ ಹೇಳಪ್ಪ ಅಂತ ಹೇಳ್ತೇನೆ. ಏನೋ ಮಹಾದೇವ, ಯಾವಾಗಲೂ ದಿಗಿ ಅಂತ ಇರ್ತೀಯ? ಹ್ಞೂ ಕಣೋ, ನಾನು ಹಾಗೇನೆ, ತಲೆ ಮೇಲೆ ಯಾವಾಗಲೂ ಬೆಂಕಿ ಇಟ್ಕೊಂಡಿರ್ತೀಯಲ್ಲೋ ಅಂತ ಹೇಳ್ತಾರೆ. ಬೆಂಕಿ ಐತೆ ಅಂತ ಗೊತ್ತಂದ್ರೆ ನೀನು ಯಾಕೋ ನನ್ನ ಸಮಸ್ಯೆಗೆ ಬರ್ತೀಯಾ? ಅದು ಏನೂ ಇಲ್ಲ ಕಣೋ, ಕಾವ್ಯಂಗೆ ಫೋನ್ ಮಾಡಿದ್ದೆ, ನನ್ನ ಕಾವ್ಯಂಗೆ ಫೋನ್ ರಿಸೀವ್ ಮಾಡಲಿಲ್ಲ, ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದೆ. ಏನು, ನಿನ್ನ ಕಾವ್ಯನ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಪ್ಪ, ಗೊತ್ತಾಯ್ತಾ? ಅವಳು ನನ್ನ ಹೆಂಡ್ತಿ, ನಿನ್ನ ಹೆಂಡ್ತಿನೇ ಆಗಿರ್ಬೋದು ಕಣೋ. ಅವ್ರಿಗಿಂತ ಮುಂಚೆ ಏನಿದ್ರು ನನ್ನ ಫ್ರೆಂಡ್ ಕಣೋ. ಹಲೋ, ನಿನ್ನ ಫ್ರೆಂಡ್ ಅಂತ ಅಂದರೆ ನಿನ್ನ ಫ್ರೆಂಡ್ ಹತ್ರನೇ ಇಟ್ಕೊ, ಗೊತ್ತಾಯ್ತಾ? ಇವೆಲ್ಲ ಬೇಡ. ಅವತ್ತು ಚೆನ್ನಾಗಿರೋ ಟಾಂಗು ನಿನಗೆ ಚೆನ್ನಾಗಿ ಕೆಲಸ ಮಾಡಿದೆ ಅನಿಸುತ್ತೆ. ಕಾವ್ಯ ನಿನ್ನ ಚೆನ್ನಾಗಿ ಕ್ಲಾಸ್ ತೊಗೊಂಡಿರ್ಬೋದು. ಅಯ್ಯೋ ಹುಚ್ಚಪ್ಪ, ನೀನು ಅಂದ್ಕೊಂಡಿದ್ಯಾ ಅಷ್ಟೇ ನನ್ನ ಮಧ್ಯೆ ಕಾವ್ಯನ ಮಧ್ಯೆ ಏನೋ ಕ್ಲಾಶ್ ಆಗಿದೆ ಅಂತ. ಆ ಥರ ಏನೂ ಇಲ್ಲ. ನೀನು ಮಾಡಿದ ಕೆಲಸದಿಂದ ನಮ್ಮಿಬ್ಬರ ಮಧ್ಯೆ ಇನ್ನೂ ಬಾಂಡಿಂಗ್ ಗಟ್ಟಿಯಾಗಿದೆ, ಗೊತ್ತಾಯ್ತಾ? ಅವಳಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಹೌದಾ? ನೀನು ನಂಬಿಕೆ ಹೊಡೆಯೋದು ಎಷ್ಟೊತ್ತೋ ಅಂತ ಹೇಳ್ತಾರೆ. ನನ್ನ ಕಾವ್ಯನ ಚೆನ್ನಾಗಿ ನೋಡ್ಕೊಳ್ಳೋ ನೋಡು, ಪದೇ ನನ್ನ ಕಾವ್ಯ ಅಂತ ನನಗೆ ಹೇಳಬೇಡ, ಆಯಿತಾ? ಅವಳು ನನ್ನ ಹೆಂಡ್ತಿ, ನಿನ್ನ ಹೆಂಡ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ಅವಳು ನನಗೆ ಬೇಕೇ ಬೇಕು. ನೀನೇನಾದರೂ ಮಧ್ಯೆ ಬಂದರೆ ನಿನ್ನನ್ನು ಸಾಯಿಸಿ ನಾನು ಅವಳನ್ನು ಪಡ್ಕೊತೀನಿ. ನಿನ್ನನ್ನಂತೂ ಹುಟ್ಟನಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಕಣೋ. ನಿನ್ನನ್ನು ಸಾಯಿಸೋಕ್ಕೂ ಕೂಡ ನಾನು ಏನು ಮಾಡಲ್ಲ. ನನ್ನ ಕಾವ್ಯನೇ. ನನ್ನ ಕಾವ್ಯಂಗೆ ಒಂದೇ ಒಂದು ಮಾತಾಡಿಸೋಕ್ಕೂ ನಿನ್ನನ್ನು ಅವಳಿಂದ ಆದಷ್ಟು ಬೇಗ ಡಿವೋರ್ಸ್ ಕೊಡಿಸ್ಬೋದು ಅಂಥ ಕೆಪಾಸಿಟಿ ನನ್ನಲ್ಲಿದೆ ಮಹಾದೇವ, ಆಯಿತಾ? ನನ್ನ ಕೆಪಾಸಿಟಿನ ನೀನು ಚೆಕ್ ಮಾಡಕ್ಕೆ ಬರೋಣ, ಆಯಿತಾ? ನಿನ್ನ ಪಾಡಿ ನೀನಿದ್ದರೆ ಒಳ್ಳೆಯದು ಮಹಾದೇವ. ನನ್ನ ಕಾವ್ಯನ ವಿಷಯಕ್ಕೆ ಬರೋಣ. ಅವಳು ನನ್ನ ಹೆಂಡ್ತಿ ಕಣೋ, ನೋಡೋಣ ಯಾರು ಹೆಂಡ್ತಿ ಅಂತ. ನಿನ್ನಿಂದ ದೂರ ಮಾಡೋದೇ ನನ್ನ ಗುರಿ ಕಣೋ. ಆದಷ್ಟು ಬೇಗ ನಿಮ್ಮಿಬ್ರನ್ನ ದೂರ ಮಾಡಿ ನನ್ನ ಕಾವ್ಯನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ. ನಿನ್ಗೊಂದು ಗತಿ ಮಾಡಿಸ್ತೀನಿ ತಡಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕಾವ್ಯ ರೂಮಿಗೆ ಬರ್ತಾಳೆ. ಏನಿದು ಭರತ್ ಇಷ್ಟು ಸಲ ಕಾಲ್ ಮಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ಹೇಳು ಭರತ್, ಇಷ್ಟೊಂದು ಸಲ ಕಾಲ್ ಮಾಡಿದ್ಯಾ, ಏನಾದರೂ ಎಮರ್ಜೆನ್ಸಿ ಇತ್ತಾ ಅಂತ ಹೇಳ್ತಾರೆ. ಕಾವ್ಯ, ಹಾಗೇನಿಲ್ಲ, ಯಾಕೆ ಸ್ವಲ್ಪ ಡಲ್ ಆಗಿದೆಯಾ, ಏನಾಯಿತು ಅಂತ ಕಾವ್ಯ ಕೇಳ್ತಿರ್ತಾರೆ. ಅದು ಅಂತ ಹೇಳ್ತಾರೆ, ಮಹಾದೇವ್ಗೆ ಕಾಲ್ ಮಾಡಿದ್ದೆ, ನೀನು ರಿಸೀವ್ ಮಾಡಲಿವಲ್ಲ ಫೋನು, ಅದಕ್ಕೆ ಅಂದ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬೈದ್ಬಿಟ್ಟ. ಇನ್ನೊಂದ್ಸಲ ನನ್ನ ಹೆಂಡ್ತಿಗೆ ಫೋನ್ ಮಾಡಿದರೆ ನೀನು ಚೆನ್ನಾಗಿರಲ್ಲ, ನನ್ನ ಹೆಂಡ್ತಿ ಮಧ್ಯೆ ನೀನು ಬರೋಕ್ಕೊಡ್ದು ಅಂತ ಎಲ್ಲ ಬೈದ್ಬಿಟ್ಟ. ಹಾಗೆ ಇನ್ನೂ ಒಂದು ಮಾತಾ ಏನಂದ, ಸಾಧ್ಯ ಆದರೆ ನಿನ್ನನ್ನು ಮುಗಿಸೇ ಬಿಡ್ತೀನಿ ಅಂತ ಎಲ್ಲ ಅಂತ ಅಂದ ಕಾವ್ಯ. ಹೌದಾ, ಹಂಗೆ ಮಾತಾಡೋದ ಮಹಾದೇವ? ಹಾಗೆಲ್ಲ ಮಾತಾಡೋಲ್ಲ. ಸರಿ ಆಯಿತು, ಬರಲಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ಇವಾಗಲೇ ಕೇಳ್ತೀನಿ ಫೋನ್ ಮಾಡಿ. ಬೇಡ ಕಾವ್ಯ, ನಿನ್ನ ಮಧ್ಯೆ ಅವ್ನು ಬರೋದು ಬೇಡ. ನೀವು ಗಂಡ ಹೆಂಡ್ತಿ ಚೆನ್ನಾಗಿರಿ, ನಾನು ಬಂದು ಕೂಡ ಹಾಳು ಮಾಡೋದು ಬೇಡ, ನಮ್ಮ ಫ್ರೆಂಡ್ಶಿಪ್ಪು ಕೂಡ ಕಟ್ಟಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ಟೈಮ್ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವಳಿಗೆ ಕೋಪ ಬರ್ಸೋಣ ಅಂತ ಆದರೆ ಈಗ ಅಂದ್ಬಿಟ್ಲಲ್ಲ ಅಂತ ಅಂತಿರ್ತಾರೆ. ಆದರೂ ಕಾವ್ಯ ಇಷ್ಟೊಂದು ಸಂಶಯ ಪಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಕುಡ್ಕೊಂಡ್ ಗಂಡನ ಜೊತೆ ಬಾಳ್ಬೋದು, ಅದೇ ಸಂಶಯ ಪಡೋವನ ಜೊತೆ ಹೇಗೆ ಬಾಳ್ತಿದ್ಯಾ ಅಂತ ಹೇಳ್ತಾರೆ. ಹಾಗೇನಿಲ್ಲ ಭರತ್, ಆಯಿತಾ? ನಾನು ಅವನ ಜೊತೆ ಮಾತಾಡ್ತೀನಿ, ಅವ್ನು ಯಾವತ್ತೂ ಕೂಡ ನಿನ್ನ ತಂಟೆಗೆ ಬರಬಾರ್ದು, ಆ ರೀತಿ ನೋಡ್ಕೋತೀನಿ, ಆಯಿತಾ ಅಂತ ಹೇಳ್ಬಿಟ್ಟು ಫೋನ್ನ ಅವನು ಭರತ್ತು ಕೂಡ ಕಟ್ ಮಾಡ್ತಾನೆ. ಮಹಾದೇವ, ಬಾಯ್, ನಿನಗೆ ಮಾಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಮಹಾದೇವ ಎಲ್ಲಿದೆಯಾ ಅಂತ ಕೂತ್ಕೊಂಡು ಕಾವ್ಯ ಹುಡ್ಕೊಂಡು ಹಾಗೆ ಕೆಳಗೆ ಬರ್ತಾರೆ. ಪಂಚಮಿ, ಮಹಾದೇವಣ್ಣ ಎಲ್ಲಿ ಅಂತ ಕೇಳ್ತಾರೆ. ಮಹಾದೇವಣ್ಣ ಅಲ್ಲಿ ಹೊಲ್ತಕ್ಕೆ ಹೋಗಿದ್ದಾಳೆ ಅಂತ ಹೇಳು, ತುಂಬ ಮಿಸ್ ಮಾಡ್ಕೋತಿದ್ಯಾ ಅಂತ ಕೇಳ್ತಾರೆ. ನಾನೇನು ಮಿಸ್ ಮಾಡ್ಕೋತಿಲ್ಲ, ಎಲ್ಲಿ ಮಹಾದೇವ ಅಂತ ಕೇಳ್ತಾನೆ. ಅದು ಟ್ಯಾಕ್ಟ್ರ್ ತೊಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಹೊಲಕ್ಕೆ ಹೋಗಿದ್ದಾನಾ? ಸರಿ ಆಯಿತು ಅಂತ ಹೇಳಿಬಿಟ್ಟು ಪಂಚಮಿನ ಕೂಡ ಹೊಡ್ತಾರೆ. ಬಾ, ನೀನು ಇವತ್ತು ಹೊಲ್ದ ಹತ್ರಕ್ಕೆ ಹೋಗಿದ್ಯಾ, ನಿನಗೆ ಮಾಡ್ತೀನಿ, ಗತಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ
ದೇವಸ್ಥಾನಕ್ಕೆ ಅಂತ ಬಂದಿರ್ತಾರೆ. ದೇವ್ರ ಹತ್ರ ತುಂಬ ಭಕ್ತಿಯಿಂದ ಬೇಡ್ಕೊತಿರ್ತಾರೆ, ದೇವರೇ ನನ್ನನ್ನು ದಯವಿಟ್ಟು ನನ್ನ ಕ್ಷಮಿಸು, ನಾನು ಮಾಡಿದ ಒಂದು ತಪ್ಪಿನಿಂದಾಗಿ ನನ್ನ ರಾಮ್ ತುಂಬ ಕಷ್ಟಪಡ್ತಿದ್ದೇನೆ, ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಫರ್ ಪಡ್ತಾ ಇದ್ದಾರೆ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಹೋಗಿ ನಿಜ ಒಪ್ಕೊಳ್ಳೋಣ ಅಂತ ಅಂದ್ರೂ ಕೂಡ ರಾಮ್ ಬೇಡ ಅಂತ ಹೇಳ್ತಿದ್ದಾರೆ. ನಾನು ನಿಜನ ಒಪ್ಕೊಂಡ್ರೆ ನಮ್ಮ ಅಪ್ಪ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ಪ್ರಾಣಕ್ಕೂ ಆಪತ್ತಿದೆ, ಹಾಗಾಗಿ ರಾಮ್ ಬೇಡ ಅಂತ ತಡೀತಿದ್ದೇನೆ. ನನಗೆ ಗೊತ್ತಿದ್ದಲೇ ಆ ಕೆಲಸ ಮಾಡಿದೆ, ಆದರೆ ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ಈ ಕೆಲಸನ ಮಾಡಲಿಲ್ಲಪ್ಪ ತಂದೆ. ದಯವಿಟ್ಟು ನನ್ನ ರಾಮ್ಗೆ ಕಳಂಕದ ಮೇಲೆ ಕಳಂಕ ಬರ್ತಾನೆ ಇದೆ, ದಯವಿಟ್ಟು ಅದನ್ನು ಆದಷ್ಟು ಬೇಗ ಹೋಗ್ಲಾಡಿಸಿ ಎಲ್ಲರೂ ಖುಷಿಯಾಗಿರಂಗೆ ಮಾಡಪ್ಪ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ನೇಹ ಬಂದು ತಥಾಸ್ತು ಅಂತ ಹೇಳ್ತಾರೆ. ನೀನು ಯಾಕೆ ಬಂದೆ ಇಲ್ಲಿಗೆ, ನಿನ್ನ ಯಾರೇ ಬರೋಳಿದ್ದು, ಅಯ್ಯೋ ದೇವ್ರೆ ನಿನ್ನನ್ನೇ ಮಾತಾಡ್ಸೋಣ ಅಂತ ಬಂದೆ ಪ್ರೇಮ ಅಂತ ಹೇಳ್ತಿರ್ತಾರೆ. ಸರ್ ನಿನ್ನ ಮಾತು ಕೇಳೋಕ್ಕೆ ನಾನು ತಯಾರಿಲ್ಲ, ನನಗೆ ಟೈಮೂ ಇಲ್ಲ, ಹೌದಾ, ನಿಂಗೊಂದು ಲಾಸ್ಟ್ ಚಾನ್ಸ್ ಕೊಡಬೇಕು ಅಂತ ಬಂದಿದ್ದೀನಿ. ನಿನ್ನ ಫ್ಯಾಮಿಲಿ ರಾಮ್ ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂತಂದರೆ ನೀನು ಆ ಮನೆ ಬಿಟ್ಟು ಹೋಗಬೇಕು, ಸತ್ಯ ಒಪ್ಕೊಂಡು ಅಲ್ಲಿಂದ ಹೋದರೆ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಾರೆ. ನೀನು ಸತ್ಯನ ಒಪ್ಕೊಂಡ್ರೆ ನಾನು ಈ ಕೇಸಸ್ನ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ. ನಿನಗೆ ಎಷ್ಟೇ ಧೈರ್ಯ, ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಕೋರ್ಟ್ ಇದೆ ಕಣೆ, ಆಯಿತಾ, ರಾಮ್ ಇದ್ದಾನೆ, ಅವರು ನೋಡ್ಕೋತಾರೆ ಅಂತ ಹೇಳ್ತಾರೆ. ನೀನೇನು ಮದುವೆ ಆದ ತಕ್ಷಣ ನೀನೇನು ಅವ್ನು ಹೆಂಡ್ತಿ ಆಗ್ಬಿಡ್ತೀಯಾ ಅಂತ ಸ್ನೇಹ ಹೇಳ್ತಿರ್ತಾರೆ. ಹೌದು ಕಣೆ, ಮದುವೆ ಆದ ತಕ್ಷಣ ನಾನು ಹೆಂಡ್ತಿನಿಯಾ, ಆದರೆ ನೀನು ಯಾವತ್ತೂ ಹೆಂಡ್ತಿ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಸ್ಥಾನ ಪಡ್ಕೋಬೇಕು ಅಂತಲೇ ಕಣೆ ನಾನು ಇಷ್ಟೊತ್ತರೆಗೂ ಓಡಾಡ್ತಿರೋದು, ಆದರೆ ರಾಮ್ನಂತೂ ನಾನು ಖಂಡಿತ ಬಿಡಲ್ಲ ಅಂತ ಸ್ನೇಹ ಹೇಳ್ತಿರ್ತಾರೆ. ನಾನು ಆಗಿರೋ ಅಂತ ಕೋರ್ಟಲ್ಲಿ ಕೇಸ್ ನನ್ನ ಕಡೆ ಆಗೇ ಆಗುತ್ತೆ, ಏಕೆಂದರೆ ಎವಿಡೆನ್ಸ್ ಎಲ್ಲ ನನ್ನ ಕಡೆನೇ ಇದೆ ಪ್ರೇಮ, ಆಯಿತಾ, ಈಗಲೇ ಹೇಳ್ತಿದ್ದೀನಿ, ಸುಮ್ಮನೆ ಒಪ್ಕೊಂಡು ಇಲ್ಲಿಂದ ಹೊರಟೋಗ್ಬಿಟ್ರೆ ಸರಿ, ಇಲ್ಲ ಅಂತಂದರೆ ನಿನಗೆ ಆಪತ್ತು, ನಿನಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಹಲೋ, ನೀನು ಅದನ್ನೆಲ್ಲ ನನಗೆ ಹೇಳಕ್ಕೆ ಬರಬೇಡ, ನನಗೆ ನನ್ನ ಜೊತೆ ನನ್ನ ರಾಮ್ ಇದ್ದಾನೆ ಆಯಿತಾ ಅಂತ ಹೇಳ್ಬಿಟ್ಟು ಬೈತಿರ್ತಾಳೆ. ಇನ್ನೊಂದು ಕಡೆ ಕೋರ್ಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕಲ್ಯಾಣಿ, ಕಾವ್ಯ, ಮಹೇಶ್ವರಿ, ಶ್ರೀಧರ, ಕಿಟಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಏನಿದು ಮಹಾದೇವ ಬರಲೇ ಇಲ್ಲ, ಅವನು ಇಲ್ದಲೆ ಹೇಗೆ ಹೋಗೋದು ಕೋರ್ಟ್ಗೆ, ಅವು ಎಲ್ಲಿದ್ದಾನೆ ಏನು ಅಂತ ಗೊತ್ತಾಗ್ತಿರಲಿಲ್ಲ, ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮಹಾದೇವ ಬಂದೇ ಬಿಡ್ತಾನೆ. ಕಾಲಿಗೆ ಪೆಟ್ಟಾಗಿರುತ್ತೆ, ಕೈಗೆಲ್ಲ ಬ್ಯಾಂಡೇಜ್ ಮಾಡಿರ್ತಾರೆ. ಅಯ್ಯೋ ದೇವ, ಏನು ಕೂಸಿದು, ಏನಾಯಿತು, ಏನು ಮಾಡಿಕೊಂಡೆ ಅಂತ ಕೇಳ್ತಿರ್ತಾರೆ. ಆಗ ಎಲ್ಲರೂ ಕೂಡ ಗಾಬರಿ ಆಗಿರ್ತಾರೆ. ಮಹಾದೇವ ಏನಪ್ಪ ಇದು ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಕಲ್ಯಾಣಿ, ಮಹಾದೇವು ಏನಿದು, ಒಂದು ಫೋನ್ ಮಾಡೋಕ್ಕಾಗ್ತಿರ್ಲಿಲ್ವಾ, ನೀನು ಈ ಸ್ಥಿತಿಲಿ ಬಂದಿದೆಯಲ್ಲೋ ಅಮ್ಮ, ಅದು ಆಕ್ಸಿಡೆಂಟ್ ಆಯಿತು, ಏನಿದು ಆಕ್ಸಿಡೆಂಟು, ಹೇಗಾಗೋಯ್ತು ಅಂತ ಹೇಳ್ತಾರೆ. ಅದು ಚಕ್ರ ಬಿದ್ದೋಯ್ತು. ಏನು ಚಕ್ರನೋ ಸರಿಯಾಗಿ ಹೇಳು, ಟ್ಯಾಕ್ಟ್ರದು ವೀಲ್ ಒಂದು ಕಸ್ಕೊಬಿಡ್ತವ ಅಂತ ಹೇಳ್ತಾರೆ. ಯಾರೋ ಬೇಕು ಅಂತ ಲೂಸ್ ಮಾಡಿದ್ದಾರೆ, ನನ್ನನ್ನು ಸಾಯಿಸ್ಬೇಕು ಅಂತ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಈಗ ಮಾಡಿದ್ದಾರೆ. ಪ್ಲ್ಯಾನ್ ಮಾಡಿದ್ದಾರೆ ಯಾರೇ ಅಂತ ಗೊತ್ತಾದರೂ ಕೂಡ ನಾನು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ನಿನ್ನ ಮೇಲೆ ಯಾರಿಗೋ ಕೋಪ, ನಿನ್ನೊಂದು ಸಾಯ್ಸೋಕ್ಕೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಕಣವ, ಅದು ಯಾರು ಅಂತ ಗೊತ್ತಾಗಲಿ, ಅವ್ರನ್ನಂತೂ ಸುಮ್ಮಬಿಡಲ್ಲ ಅಂತ ಹೇಳ್ತಾರೆ. ಕಾವ್ಯ, ಮಹಾದೇವ ಏನಾಯಿತು ಸರಿಯಾಗಿ ಹೇಳು. ಹೌದು ಕಾವ್ಯ, ನನ್ನನ್ನು ಯಾರೋ ಮುಗಿಸ್ಬೇಕು ಅಂತಲೇ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ನಾನು ಬೀಳಂಗೆ ಮಾಡಿದ್ದಾರೆ, ನಾನು ಬದುಕಿರೋದೇ ಹೆಚ್ಚು ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಬನ್ನಿ ಹೋಗೋಣ, ಬೇಗ ಟೈಮ್ ಆಯ್ತದೆ ಕೋರ್ಟಿಗೆ ಅಂತ ಹೇಳ್ತಾರೆ. ಏನು ಈ ಸ್ಥಿತಿಲ್ಲ ಮಹಾದೇವ, ಬೇಡ ಅಂತ ಅವರಮ್ಮ ಹೇಳ್ತಾರೆ. ಅವನು ನನ್ನ ತಮ್ಮ ಕಣವ, ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಅವನಿಗೆ ಅಣ್ಣನಾಗಿ ಬೆಂಬಲವಾಗಿರಬೇಕು, ಇಲ್ಲ ಅಂತ ಅಂದರೆ ಅವನು ಕುಸ್ತೋಗ್ತಾನೆ, ಅವನು ಈಗ ಆಲ್ರೆಡಿ ತುಂಬ ನೋವಲ್ಲಿದ್ದಾನೆ, ನಾನು ಸ್ವಲ್ಪ ಇದ್ದರೆ ಅವ್ನಿಗೊಂದು ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಹೇಳ್ತಾನೆ. ಆಗ ಇಲ್ಲ ಬೇಡ ಅಂತ ಕಲ್ಯಾಣಿ ಹೇಳ್ತಿರ್ತಾರೆ. ನೀನು ಈ ಸ್ಥಿತಿಲಿ ಬರೋದು ಬೇಡ, ನಿನ್ಗಲ್ಲಿ ಕೂರೋಕ್ಕೂ ಕೂಡ ಆಗ್ತಿಲ್ಲ ಮಹಾದೇವ, ಸ್ವಲ್ಪ ಅರ್ಥ ಮಾಡ್ಕೊ, ನಾವೆಲ್ಲರೂ ಇದ್ದೀವಲ್ವಾ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೇವೆ. ಇಲ್ಲ ಕಣವ, ನಾನು ಬರ್ತೀನಿ ಅಂತ ಹಠ ಮಾಡ್ತೀನಿ, ನಿಂಗೆ ಎಷ್ಟು ಸಲ ಹೇಳೋದು, ನಿಂಗೆ ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರು ಇಲ್ಲೇ ಅಂತ ಹೇಳ್ತಾನೆ. ಆಗ ಕಾವ್ಯ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಬೇಡಮ್ಮ, ನೀನು ಮಹಾದೇವನ ಜೊತೆ ಇರು, ಅವನಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಸರಿ ಅತ್ತೆ ಆಯಿತು ಅಂತ ಹೇಳ್ತಾರೆ. ಆದರೂ ಕೂಡ ಹುಷಾರಾಗಿ ನೋಡ್ಕೊ ಮಹಾದೇವನ ಅಂತ ಹೇಳ್ತಾರೆ. ಸರಿ ಆಯಿತು, ಇಬ್ಬರು ಒಳಗೆ ಹೋಗಿ ಅಂತ ಹೇಳ್ಬಿಟ್ಟು ಒಳಗೆ ಕಳಿಸ್ತಾರೆ ಕಲ್ಯಾಣಿ. ಆಗ ಕಲ್ಯಾಣಿ, ಬರೀ ಶ್ರೀಧರ್ ಹೋಗೋಣ, ಅದಕ್ಕೆ ನಾನು ಸ್ವಲ್ಪ ಆಫೀಸ್ ಹತ್ರಕ್ಕೆ ಹೊರಟ್ಬಿಡ್ತೀನಿ, ನೀವು ಹೋಗಿರಿ ಅಂತ ಹೇಳ್ತಾರೆ. ಸರಿ ಆಯಿತು, ಏನಾಗಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿಬಿಟ್ಟು ಶ್ರೀಧರ್ ಕಳಿಸ್ತಾರೆ. ಆಗ ಇನ್ನೊಂದು ಕಡೆ ಮಹೇಶ್ವರಿ ಮಾತಾಡ್ತಾಳೆ. ಆ ಮಹಾದೇವಂಗೆ ಕೈಕಾಲೆಲ್ಲ ಫುಲ್ ಪ್ರಾಣನ ಓಡ್ಬಿಡ್ಕಿತ್ತು, ಸರಿಯಾಗಿ ಹೋಗೋದು, ಆ ಕಲ್ಯಾಣಿಗೆ ಒಂದು ಬೆಂಬಲ ಕಳ್ಸೋಯ್ತಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮತ್ತೆ ಶುರು ಆಗುತ್ತೆ. ಸ್ನೇಹ ಮತ್ತು ಪ್ರೇಮ ಇಬ್ಬರು ಕೂಡ ಜಟಪಟಿ. ನಾನು ಕಟ್ಟಿರೋ ತಾಳಿ ಇರೋವರೆಗೂ ನನ್ನ ಗಂಡಂಗೆ ಶ್ರೀರಕ್ಷೆ ಆಗಿರುತ್ತೆ ಕಣೆ, ನೀನೇನು ಮಾಡೋಕ್ಕಾಗಲ್ಲ ಅಂತ ಪ್ರೇಮ ಹೇಳ್ತಿರ್ತಾರೆ. ಹೌದಾ, ಅದಿದ್ದರೆ ತಾನೇ ನಿನಗೆ ಅಷ್ಟೊಂದು ಜಂಬ, ಅಷ್ಟೊಂದು ಕುಂಕು, ಅದಿಲ್ಲ ಅನ್ನಂಗೆ ಮಾಡಿಬಿಡ್ತೀನಿ ಕಣೆ, ನೀನು ತಾಳಿ ಇದೆ ಅಂತ ಇಷ್ಟೆಲ್ಲ ಆಡ್ತಿದ್ಯಾ, ಅದಿದ್ದರೆ ತಾನೇ ಅಂತ ಹೇಳಿ ಕಿತ್ತಾಕೋಕ್ಕೆ ಅಂತ ಸ್ನೇಹ ಹೋಗ್ತಾರೆ. ನಿನ್ಗೆ ಎಷ್ಟೇ ಧೈರ್ಯ, ನನ್ನ ತಾಳಿನೇ ಮುಡ್ತೀಯ ನೀನು, ಇನ್ನೊಂದು ಸಲ ನನ್ನ ತಾಳಿ ವಿಷಯಕ್ಕೆ ಬಂದರೆ, ನನ್ನ ಸಂಸಾರ ವಿಷಯಕ್ಕೆ ಬಂದರೆ ನಿನಗಂತೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಪಾಲಕ್ಕೆ ಹೊಡೆದೇ ಬಿಡ್ತಾಳೆ. ಏನೇ ನನಗೆ ಹೊಡಿತೀಯ ಪ್ರೇಮ, ನಿಂಗೆ ಎಷ್ಟು ಧೈರ್ಯ,
ಇಷ್ಟೆಲ್ಲ ಆಗಿದ್ರು ಕೂಡ ನನ್ನ ಮೇಲೆ ಅಹಂಕಾರದಿಂದ ದರ್ಪ ತೋರಿಸ್ತಿದ್ಯಾ, ಹೌದು ಕಣಲೆ ನನ್ನ ಗಂಡನ ವಿಷಯಕ್ಕೆ ನನ್ನ ತಾಳಿ ವಿಷಯಕ್ಕೆ ಬಂದರೆ ಯಾರೇ ಬಂದರೂ ಕೂಡ ಬಿಡಲ್ಲ ಅಂತ ಹೇಳ್ಬಿಟ್ಟು ಇಡ್ತಾಳೆ. ಅದೇ ಟೈಮ್ಗೆ ಸ್ನೇಹನ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕೈ ಎಡ್ತಾಳೆ. ಕೈ ಎತ್ತಿದಾಗ ಕರೆಕ್ಟಾಗಿ ಅದೇ ಟೈಮ್ಗೆ ರಾಮ್ ಬಂದು ಸ್ನೇಹ ಅಂತ ಹೇಳ್ಬಿಟ್ಟು ಕೈನ ಇಟ್ಕೋತಾಳೆ. ಅದು ರಾಮ್ ನೀನೇನು ಹೇಳಬೇಕಾಗಿಲ್ಲ ಮುಚ್ಚು ಬಾಯಿ ಅಂತ ಹೇಳ್ತಿರ್ತಾನೆ. ನಾನೆಲ್ಲ ಕೇಳಿಸ್ಕೊಂಡೆ ಅಂತ ರಾಮ್ ಹೇಳ್ತಿರ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.